ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಅಂದರೆ ನಾವು ಆಂಜನೇಯ ಸ್ವಾಮಿಯನ್ನು ಯಾರಿಗೆಲ್ಲ ಕೆಲಸಗಳು ಸಿಗ್ತಾ ಇಲ್ಲ ಅನ್ನುವಂಥವರು, ಹಾಗೂ ಮುಖ್ಯವಾಗಿ ಸ್ನೇಹಿತರೆ ಯಾಕೋ ನಮಗೆ ತುಂಬಾ ಶತ್ರುಗಳ ಕಾಟ ಇದೆ, ತುಂಬಾ ನಮ್ಮ ಮನೆಯ ಮೇಲೆ ಅವರ ಕುತಂತ್ರ ಜಾಸ್ತಿ ಆಗ್ತಾ ಇದೆ ಅನ್ನುವಂಥವರು, ತುಂಬ ದೊಡ್ಡ ದೊಡ್ಡ ಕಾಯಿಲೆ ಕಸಾಲೆಗಳು ಯಾವುದಕ್ಕೋ ತುಂಬಾ ಭಯ ಪಡ್ತಾ ಇದ್ದೀವಿ ಅನ್ನುವಂಥವರು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೂ ಮುಖ್ಯವಾಗಿ ನಿಂತಿರುವ ಕೆಲಸಗಳು ಎಷ್ಟು ಚೆನ್ನಾಗಿ ಸರಾಗವಾಗಿ ಸಾಗಬೇಕು. ಎಲ್ಲೂ ಕೂಡ ನಾವು ಸೋಲನ್ನು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇಷ್ಟೂ ವರ್ಷ ನಾವು ಪ್ರತಿ ಕೆಲಸದಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾನೆ ಬಂದಿದ್ದೀವಿ. ಕಷ್ಟ, ಕಣ್ಣೀರು, ಅವಮಾನ ಇದನ್ನೆಲ್ಲವೂ ಕೂಡ ಪಟ್ಕೊಂಡೇ ಬಂದಿದ್ದೀವಿ. ಸಾಕಾಗಿದೆ ಜೀವನ. ಇನ್ಯಾವುದಾದ್ರೂ ನಮ್ಮ ಜೀವನದ ದಿಕ್ಕನ್ನು ನಾವು ಬದಲಿಸ್ಕೊಳ್ಬೇಕು, ನಮ್ಮ ಲೈಫಲ್ಲಿ ಇನ್ನೆಲ್ಲವೂ ಚೆನ್ನಾಗಿರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಅದಕ್ಕೊಂದು ಒಳ್ಳೆಯ ದಿನ, ಸಮಯ ಇದನ್ನೆಲ್ಲವೂ ನೋಡ್ತಾ ಇರ್ತೀವಿ. ಆದರೆ ಮುಖ್ಯವಾಗಿ ಸ್ನೇಹಿತರೆ, ಮಾಘ ಮಂಗಳವಾರ ಅಂತ ಹೇಳಬಹುದು. ಈ ಪರಿಹಾರವನ್ನು ಮಾಡಿಕೊಳ್ಳಿ. ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ, ನಿಮ್ಮದು ಯಾವುದೇ ನಿಂತಿರುವ ಕೆಲಸ ಆಗಿರಬಹುದು ಸರಾಗವಾಗಿ ಜರುಗುತ್ತೆ. ಎಷ್ಟೋ ಜನಕ್ಕೆ ಸಾಲದ ಸಮಸ್ಯೆನೇ ಒಂದು ದೊಡ್ಡ ಹೊರೆ ಆಗಿಬಿಟ್ಟಿರುತ್ತೆ. ಸಾಲ ತಗೊಂಡ್ಬಿಟ್ಟಿರ್ತೀವಿ, ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ, ಇಲ್ಲಾಂದರೆ ಬಡ್ಡಿ ಕೊಡದೇ ಇದ್ರೂ ಅಸಲಾದರೂ ನಾವು ವಾಪಸ್ ಕೊಡಲಿ ಅಂತಂದ್ಬಿಟ್ಟು ಪ್ರೆಷರ್ ಆಗ್ತಾ ಇರ್ತಾರೆ. ಅದನ್ನು ತೀರಿಸೋದಕ್ಕಾಗೋದಿಲ್ಲ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕಾಗೋದಿಲ್ಲ, ಒಂದು ಸಣ್ಣ ಪುಟ್ಟ ಕೋರಿಕೆಗಳನ್ನು ಕೂಡ ನಾವು ಅದನ್ನು ನೆರವೇರಿಸೋದಕ್ಕಾಗೋದಿಲ್ಲ. ಹೇಗೆ ಇದು ಜೀವನ ನಮಗೆ ಇಷ್ಟೊಂದು ಕಠಿಣವಾಗಿದೆ ಅನ್ನುವಾಗ ಮಾಡಿಕೊಳ್ಳುವಂಥ ಪರಿಹಾರ. ತುಂಬ ಜನಕ್ಕೆ ದಾಸವಾಳದ ಗಿಡ, ಇದರ ಹೂಗಳು ಪೂಜೆಗೆ ಇಷ್ಟೇ ಅಂತ ನಾವು ಅಂದ್ಕೊಳ್ತೀವಿ. ಇದು ನಮಗೆ ಎಷ್ಟು ಶಕ್ತಿದಾಯಕವಾದಂಥ ಗಿಡ, ಇದರಲ್ಲಿ ಇರುವಂಥ ಶಕ್ತಿ ನಮಗೆ ನಿಜವಾಗ್ಲೂ ಸ್ವಲ್ಪನೂ ಗೊತ್ತಿರೋದಿಲ್ಲ. ಸುಮ್ಮನೆ ನಾವು ಗಿಡ ಅಂತ ಕನ್ಸಿಡರ್ ಮಾಡ್ತೀವಿ. ತುಂಬ ಅದ್ಭುತವಾದಂಥ ಅಗಾಧವಾದಂಥ ಶಕ್ತಿ ಅನ್ನೋದು ಇರೋದ್ರಿಂದ ಇದನ್ನು ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಯಾರ ಮನೆ ಹತ್ರ ಇರುತ್ತೋ ಅವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದೆ. ಅಂದರೆ ನಮಗೇನು ಬದಲಾವಣೆನೇ ಆಗಲಿಲ್ಲ ನಮ್ಮ ಜೀವನ ಅಂದ್ಕೊಳ್ತೀವಿ. ನಮ್ಮನ್ನು ಯಾವುದೋ ನಮ್ಮ ಇಷ್ಟ ದೇವರು, ನಮ್ಮ ಮನೆ ದೇವರು ಒಂದು ಒಳ್ಳೆ ರೀತಿಯಲ್ಲೇ ಪ್ರೊಟೆಕ್ಟ್ ಮಾಡ್ತಾ ಇರುವಂಥದ್ದು. ನಾವು ಒಂದು ಆರೋಗ್ಯವಾಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ, ಯಾವುದೇ ಸಮಸ್ಯೆಗಳು ಬಂದಿಲ್ಲ. ಆದರೆ ಬರುವಂಥ ಸಮಸ್ಯೆಗಳನ್ನು ಕೂಡ ನಿಭಾಯಿಸಿ ನಾವು ಹೋಗ್ತಾ ಇದ್ದೀವಿ ಅನ್ನೋದಕ್ಕೂ ಕೂಡ ದೇವರ ಆಶೀರ್ವಾದ ಅಂತ ಹೇಳಬಹುದು. ಬದಲಾವಣೆ ಅನ್ನುವಂಥದ್ದು ಅಂದರೆ ನಮಗೆ ನಿಮಿಷಕ್ಕೆ ಎಲ್ಲವೂ ಕೇಳಿದ್ದೆಲ್ಲ ಸಿಕ್ಬಿಡಬೇಕು ಅನ್ನುವಂಥ ಬದಲಾವಣೆಯನ್ನು ಯಾರೂ ಕೂಡ ಅಷ್ಟೇ ಕೇಳ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ. ದೇವರು ನಮಗೆ ಯಾವ ಸಮಯಕ್ಕೆ ಏನೆಲ್ಲ ಕೊಡಬೇಕು ಅನ್ನೋದು ನಿಶ್ಚಯ ಮಾಡೇ ಇರ್ತಾರೆ. ಅದನ್ನು ನಾವು ಈ ಪರಿಹಾರಗಳ ಮುಖಾಂತರ ಆದಾಯ ಹೆಚ್ಚಾಗಬೇಕು, ಸಮಸ್ಯೆಗಳು ಬಗೆಹರಿದು ಸಂತೋಷವಾಗಿ ನಾವು ಇರಬೇಕು ಅಂತ ಕೇಳಿಕೊಳ್ಳುವಂಥವರಿಗೆ ಇದು ಮುಖ್ಯವಾಗಿ. ಇನ್ನೊಂದು ಹೇಳಬೇಕಂದ್ರೆ, ಕೆಲಸಕ್ಕಾಗಿ ಪರದಾಡ್ತಾ ಇರ್ತಾರೆ, ಗೌರ್ಮೆಂಟ್ ಕೆಲಸಕ್ಕಾಗಿ ಇರಬಹುದು. ಮನೆ ಎಷ್ಟೋ ಜನಕ್ಕೆ ಕನಸಾಗಿರುತ್ತೆ, ಸ್ವಂತ ಮನೆಯ ಕನಸು ಕಟ್ಟಬೇಕು, ಪುಟ್ಟದಾಗಿದ್ದರೂ ಪರವಾಗಿಲ್ಲ, ನಮ್ಮದೇ ಆದಂಥ ಸ್ವಂತ ಮನೆ ಇರಬೇಕು, ಬಾಡಿಗೆ ಮನೆಗಳಲ್ಲಿ ಇದ್ಬಿಟ್ಟಿರ್ತಾರೆ ಅಂತಹವರು ಈ ರೀತಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಅನ್ನುವಂಥದ್ದು ಎಷ್ಟು ಇಷ್ಟ ಅಂದರೆ, ಸೀತಾಮಾತೆಯನ್ನು ಕೇಳ್ತಾರೆ, ತಾಯಿ ನೀವು ಏನಕ್ಕೆ ಇದನ್ನು ಇಟ್ಕೊಳ್ತೀರಾ ಅಂತ. ಆಗ ಶ್ರೀರಾಮಚಂದ್ರರಿಗೋಸ್ಕರ ಅಂತ ಹೇಳಿದಾಗ ಪರಮ ಭಕ್ತನು ಅದಕ್ಕೆ ಮೈಯೆಲ್ಲ ಕೂಡ ಈ ರೀತಿ ಸಿಂಧೂರವನ್ನು ಇಟ್ಕೊಳ್ತಾನೆ. ಮಂಗಳವಾರದ ದಿನ ಯಾರೆಲ್ಲ ಕೆಲಸಗಳು ಸರಾಗವಾಗಿ ನಡಿಬೇಕು ಅಂದರೆ ಆಂಜನೇಯ ಸ್ವಾಮಿಗೆ ಹೋಗಿ ಈ ರೀತಿ ಸಿಂಧೂರವನ್ನು ಕೊಟ್ಟು ಮಲ್ಲಿಗೆ ದೀಪಾರಾಧನೆ ಮಾಡಿಬಿಟ್ಟು ಬಂದರೆ ಇಷ್ಟಾರ್ಥಗಳು ನೆರವೇರುತ್ತೆ. ಮನೆಯಲ್ಲಿ ಒಂದು ದಾಸವಾಳದ ಎಲೆಯನ್ನು ತಗೊಳ್ಳಿ, ಪ್ರಕೃತಿ ಮಾತೆಯನ್ನು ಕೇಳಬೇಕು, ತಾಯಿ ಈ ಪರಿಹಾರಕ್ಕೆ ತಗೊಳ್ತಾ ಇದ್ದೀನಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಡು ತಾಯಿ. ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ, 4 ಕಡೆಯಿಂದ ನಮಗೆ ಆದಾಯ ಹೆಚ್ಚಾಗಬೇಕು,
ಅಭಿವೃದ್ಧಿ ಚೆನ್ನಾಗಾಗಬೇಕು. ಈ ರೀತಿ ಕೇಳಿಕೊಂಡು ಎಲೆಯನ್ನು ತಗೊಂಡು ಬನ್ನಿ. ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ. ಅದಕ್ಕೆ ನೀವು ಸ್ವಲ್ಪ ಸಿಂಧೂರವನ್ನು ತಗೊಂಡು ಈ ರೀತಿ ಜೈ ಶ್ರೀರಾಮ್ ಅಂತ ಇದ್ರ ಮೇಲೆ ಎಲೆಯ ಮೇಲೆ ಬರೀರಿ ಸ್ನೇಹಿತರೆ. ಬರೆದುಬಿಟ್ಟು ತದನಂತರ ನಿಮ್ಮ ಮನೆಯಲ್ಲಿ ಕಲ್ಲು ಸಕ್ಕರೆ ಅಂತ ಹೇಳ್ತೀವಿ ನೋಡಿ, ಅದು ಏನಾದರೂ ಇದ್ದರೆ ಅದನ್ನು ಹಾಕಿ. ಇಲ್ಲ ನಮ್ಮ ಮನೆಯಲ್ಲಿ ಆ ಥರ ಅಂತ ಹೇಳಿದ್ರೆ, ಸಾಧಾರಣವಾಗಿ ನಾವು ಎಲ್ಲರೂ ಕೂಡ ಸಕ್ಕರೆಯನ್ನು ಉಪಯೋಗ ಮಾಡೇ ಮಾಡ್ತೀವಿ. ಆ ಸಕ್ಕರೆಯನ್ನು 1 ಸ್ಪೂನು ಅಥವಾ ನೀವು ಅದಕ್ಕೆ ಆ ಎಲೆಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಬಿಟ್ಟು ದೇವ್ರ ಮನೆಗೆ ತಗೊಂಡೋಗಿ ಎಳ್ಳಿನ ದೀಪಾರಾಧನೆ ಮಾಡಿ. ಎಳ್ಳಿನ ದೀಪಾರಾಧನೆ ಮಾಡಿ ಕೇಳ್ಕೊಳ್ಬೇಕು. ನಿಮ್ಮ ಸಮಸ್ಯೆಗಳು ಯಾವುದೇ ಇರಬಹುದು, ಸಾಲದ ಸಮಸ್ಯೆ ಇರಬಹುದು, ಮನೆಯಲ್ಲಿ ನಾನಾ ಥರದ ಸಮಸ್ಯೆಗಳಿರಬಹುದು, ಗಂಡ ಹೆಂಡತಿಯ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಸಂಬಂಧಗಳಲ್ಲಿ ಯಾವುದೋ ಒಂದು ಇರುಸು ಮುರುಸು ಆಗ್ತಾಯಿದೆ ಅನ್ನುವಂಥವರು, ಮುಖ್ಯವಾಗಿ ಕೆಲಸಕ್ಕಾಗಿ ಬೇಡ್ಕೊಳ್ತಾ ಇರುವಂಥವರು, ಅದು ಯಾವುದೇ ಕಷ್ಟ ಆಗಿದ್ರೂ ಪರವಾಗಿಲ್ಲ, ಅವುಗಳನ್ನು ಹೇಳ್ಕೊಳ್ತಾ ಪ್ಲೇಟನ್ನು ನೀವು ಆ ಜಾಗದಲ್ಲೇ ಇಡಿ, ಅಂದರೆ ದೇವ್ರ ಮನೆಯಲ್ಲೇ ಇಡಿ. ಎಳ್ಳಿನ ದೀಪಾರಾಧನೆ ಅನ್ನುವಂಥದ್ದು ನಮ್ಮ ದೋಷಗಳನ್ನು ನಿವಾರಿಸುವಂಥ ಶಕ್ತಿ ಆ ದೀಪಾರಾಧನೆಗೆ ಇದೆ. ಅದಕ್ಕೋಸ್ಕರ ಎಳ್ಳಿನ ದೀಪ ಹಚ್ಚಿ ತದನಂತರ ಈ ಪ್ಲೇಟನ್ನು ಅಲ್ಲಿಟ್ಟು ಕೇಳ್ಕೊಂಡಿರ್ತೀರಲ್ವ, ಇದನ್ನು ಏನು ಮಾಡಬೇಕು ಅಂದರೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೇ ಮುಖ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಸಕಲ ಜೀವರಾಶಿಗಳಲ್ಲಿ ಮುಖ್ಯವಾಗಿ ಕಪ್ಪು ಇರುವೆಗಳು ಇರುತ್ತೆ ನೋಡಿ, ಅವುಗಳಿಗೆ ನಾವು ಈ ರೀತಿ ಆಹಾರವನ್ನು ಕೊಟ್ಟಾಗ ಮನುಷ್ಯನ ದೋಷಗಳು ನಿವಾರಣೆ ಆಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ, ಹಾಗೂ ನಮಗಿರುವಂಥ ಸಮಸ್ಯೆಗಳನ್ನು, ಎಷ್ಟೇ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಬಹುದು, ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ಮುಖ್ಯವಾಗಿ ಮನೆ ಕಟ್ಟೋದಿದ್ದರೆ ಅದನ್ನು ಬೇಗನೆ ನಮಗೆ ಅತಿ ಶೀಘ್ರದಲ್ಲೇ ನೆರವೇರಿಸಿ ಕೊಡುವಂಥದ್ದಾಗುತ್ತೆ. ಈ ರೀತಿ ಇರೋದರಿಂದ ನಾವು ಇರುವೆಗಳಿಗೆ ಈ ಸಕ್ಕರೆ ಇರುವಂಥ ಎಲೆಯನ್ನು ಇಡಬೇಕು. ಅದು ನೀವು ಯಾವ ಜಾಗದಲ್ಲಾದರೂ ಪರವಾಗಿಲ್ಲ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಾದರೂ ಪರವಾಗಿಲ್ಲ. ಇರುವೆ ಗೂಡುಗಳು ನಮಗೆ ಸಿಗುತ್ತೆ ಸ್ನೇಹಿತರೆ, ಆ ಥರ ನೋಡಿಬಿಟ್ಟಾದರೂ ನೀವು ಎಲ್ಲಾದರೂ ಇಡಬಹುದು. ಅವುಗಳು ತಿಂದಾಗ ನಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ಪಾರಾಗುತ್ತೆ. ನಿಮಗೆ ಆಶ್ಚರ್ಯ ಆಗಬಹುದು, ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಲ್ಲಿ ನಾವು ಈ ರೀತಿ ಪರಿಹಾರ ಕೂಡ ಮಾಡಬಹುದಾ ಅಂತ. ಹೌದು, ತಪ್ಪದೆ ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳು, ಮನುಷ್ಯನಿಗೆ ಆಶ್ಚರ್ಯಪಡಿಸುವಷ್ಟು ಬದಲಾವಣೆಗಳು ನಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ. ಈ ರೀತಿ ನೀವು ಮಾಡ್ಕೊಂಡು ನೋಡಿ, ಎಷ್ಟು ಸರಳವಾಗಿದೆ, ಎಲ್ರಿಗೂ ಒಳ್ಳೆಯದಾಗುತ್ತೆ.